ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಮಾರ್ಚ್ 2025 ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ರಿ. ಮಾದರಿ ಪ್ರಶ್ನೆ ಪತ್ರಿಕೆ ಇವು ನಾಳೆ ಪ್ರಿಪರೇಟರಿ ಸೆಕೆಂಡ್ ಎಕ್ಸಾಮ್ಗೆ ನಿಮ್ಗೆ ಅನುಕೂಲ ಆಗ್ತದ. ಆ ಕಾರಣದಿಂದ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಈ ವಿಡಿಯೋದೊಳಗೆ ವೆರಿ 6 ಅಂಕದ ಕ್ವಶನ್ಗಳನ್ನು ನೋಡ್ಬೋದು. 6 ಅಂಕದ ಮತ್ತು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ಬೋದು, ಆನ್ಸರ್ಗಳನ್ನು ನೋಡ್ಬೋದು. ಆ ಕಾರಣದಿಂದ ನಿಮ್ಗೆ ಸ್ಕೋರ್ ಮಾಡೋಕೆ ಅನುಕೂಲ. ಇವು ಗೌರ್ಮೆಂಟ್ ಏನು 3 ಮಾದರಿ ಪ್ರಶ್ನೆ ಪತ್ರಿಕೆಗಳಿದ್ದಾವಲ್ಲ, ಅವನ್ನ ನೋಡ್ಬೇಕಾದ್ರೆ ಕೀ ಉತ್ತರಗಳು ಮತ್ತು ಪ್ರಶ್ನೆಗಳನ್ನು ಅಲ್ಲಿ ಇರ್ತವೆ. ಆ ಕಾರಣದಿಂದ ನೀವು ಸರಿಯಾಗಿ ನೋಡಿದ್ದೆ ಆದಲ್ಲಿ ನಿಮ್ಗೆ ಏನಕ್ಕ ಅಂದ್ರೆ ನಾಳೆ ಎಕ್ಸಾಮ್ದಾಗ ಅನುಕೂಲ ಆಕತ್ತೆ, ನಿಮ್ಮ ಗರಿಷ್ಠ ಮಾರ್ಕ್ಸನ್ನು ಪಡೆಯಲು. ಇನ್ನು ಯಾವ್ದಾರು ನಿಮ್ಮ ಫ್ರೆಂಡ್ಸ್ ಯಾರು ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿರಿ ಈ ವಿಡಿಯೋನ. ಇವತ್ತು ಎಕನಾಮಿಕ್ಸ್ ನೋಡಿ ವೆರಿ ಇಂಪಾರ್ಟೆಂಟ್. ಎಕನಾಮಿಕ್ಸ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ರೀ. ಭಾಗ ಎ ನೋಡೋಣ. ಭಾಗ ಎ ಒಳಗೆ ನೋಡೋಣ. ಭಾಗ ಎ ಒಳಗೆ ಫಸ್ಟ್ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡೋಣ. ಈ ಒಳಗೆ MCQs ಕ್ವಶನ್ಗಳನ್ನು ಫಸ್ಟ್ ಒನ್, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಇದರಲ್ಲಿ ವ್ಯಕ್ತಪಡಿಸುತ್ತದೆ. ಎ ಸಂಖ್ಯೆಗಳಲ್ಲಿ, ಬಿ ಪ್ರತಿಫಲನಗಳಲ್ಲಿ, ಸಿ ಶ್ರೇಣಿಗಳಲ್ಲಿ, ಡಿ ಅನುಪಾತಗಳಲ್ಲಿ. ಸರಿಯಾದ ಉತ್ತರ ಯಾವುದಾಗುತ್ತೆ? ಶ್ರೇಣಿಗಳಲ್ಲಿ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯನ್ನು ತುಷ್ಟಿಗುಣ ಇದರ ವ್ಯಕ್ತಿತ್ವವನ್ನು ಆಗ್ತದ. ಸರಿಯಾದ ಉತ್ತರ. ತದನಂತರ ಸ್ನೇಹಿತರೆ ಎರಡನೇದು TFCಯ 100 ರೂಪಾಯಿ ಮತ್ತು TVCಯ 125 ರೂಪಾಯಿಗಳಿದ್ದಾಗ, TFC 100 TVC 125 ರೂಪಾಯಿಗಳಿದ್ದಾಗ ಒಟ್ಟು ವೆಚ್ಚ ಕಂಡುಹಿಡಿಯಿರಿ. ಎಷ್ಟಾಕತ್ರಿ? 225 ಆಗದ. ಟೋಟಲ್ TFC ಮತ್ತು TVC ಎರಡು ಕಂಡುಹಿಡಿದಾಗ ಎಷ್ಟದ? 225. ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರ ರೀ. ಮಹಾ ಆರ್ಥಿಕ ಕುಸಿತದ ವರ್ಷ ಯಾವ್ದು ಕೇಳ್ತಾರ್ರಿ. ಫಿಕ್ಸ್ ಕ್ವಶನ್ಗಳು ಇವು. ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್ಕ 5 ಕ್ವಶನ್ಗಳ ಬಿದ್ದಿತ್ತು. ಥರ್ಡ್ ಒನ್ ರೀ, ಮಹಾ ಆರ್ಥಿಕ ಕುಸಿತದ ವರ್ಷ ಯಾವ್ದಾದ? 1929. 1929ರಲ್ಲಿ ಆಗ್ತದ ಎ. ತದನಂತರ ಫೋರ್ತ್ ಒನ್, ಸಾಲದ ಸುಲಭ ಲಭ್ಯತೆಯು ಇದಕ್ಕೆ ಉತ್ತೇಜಿಸುತ್ತದೆ. ಸರಿಯಾದ ಉತ್ತರ ಯಾವ್ದಾಗ್ಬೋದ್ರಿ? ಸಾಲದ ಸುಲಭ ಲಭ್ಯತೆಯು ಇದಕ್ಕೆ ಉತ್ತೇಜಿಸ್ತದೆ. ಯಾವುದನ್ನು? ಹೂಡಿಕೆಯನ್ನು ಉತ್ತೇಜಿಸ್ತದ ಎಂಬುದನ್ನು ನೋಡ್ಬೋದು. ತದನಂತರ ಫಿಫ್ತ್ ಒನ್, ಅನುಭೋಗಿಗಳು ಮತ್ತು ಉತ್ಪಾದಕರ ದೇಶೀಯ ಮತ್ತು ವಿದೇಶಿಯ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು. ಈ ಮಾರುಕಟ್ಟೆಯ ಕೊಂಡಿಯನ್ನು ಹೀಗೆಂದು ಕರೆಯುವರು. ಸರಿಯಾದ ಉತ್ತರ ಏನೆಂದು ಕರೀತಾರ? ಉತ್ಪನ್ನ ಮಾರುಕಟ್ಟೆ ಕೊಂಡಿಯನ್ನು ಕರೀತಾರ. ಅನುಭೋಗಿಯು ಮತ್ತು ಉತ್ಪಾದಕನು ದೇಶಿ ಮತ್ತು ವಿದೇಶದಲ್ಲಿ ಆ ಸರಕುಗಳನ್ನು ಆಯ್ಕೆ ಮಾಡಿಕೊಳ್ಳುವುದನ್ನು ಮಾರುಕಟ್ಟೆಯ ಕೊಂಡಿ ಎಂದು ಕರೀತಾರ್ರಿ. ಅದಕ್ಕೆ ಯಾವ ಮಾರ್ಕೆಟ್ ಅಂದ್ರೆ ಉತ್ಪನ್ನ ಮಾರುಕಟ್ಟೆಯ ಕೊಂಡಿ ಇದಾಗಿದೆ. ತದನಂತರ ಸೆಕೆಂಡ್ ಒನ್ ರೀ, ಬಿಟ್ಟ ಸ್ಥಳ ನೋಡು. ಸಿಕ್ಸ್ತ್ ಒನ್, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲಾ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ತಾನ. ಯಾರು ತೆಗೆದುಕೊಳ್ತಾರ? ಇಲ್ಲಿ ಗೌರ್ಮೆಂಟ್ ತಗೋತದ, ಸರ್ಕಾರ. ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲಾ ಪ್ರಮುಖ ನಿರ್ಧಾರಗಳನ್ನ ಗೌರ್ಮೆಂಟ್ ತೆಗೆದುಕೊಳ್ತದ. ಇಲ್ಲಿ ಸರ್ಕಾರ ಆಗ್ಬೇಕ್ರಿ. ಅದೇ ರೀತಿ ಸೆವೆಂತ್ ಒನ್, ಬೆಲೆ ಪಡೆಯುವ ವರ್ತನೆ ಡ್ಯಾಶ್ ಮಾರುಕಟ್ಟೆಯ ವಿಭಿನ್ನ ಗುಣವಾಗಿದೆ. ಬೆಲೆ ಪಡೆಯುವ ವರ್ತನೆ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆಯ ವಿಭಿನ್ನ ಲಕ್ಷಣವಾಗದ. ಸರಿಯಾದ ಉತ್ತರ ಪರಿಪೂರ್ಣ ಪೈಪೋಟಿ. ಎಂಟನೇದ್ರಿ, ಮೌಲ್ಯವರ್ಧಿತ ವಿಧಾನವು ಡ್ಯಾಶ್ ವಿಧಾನ ಪರ್ಯಾಯ ಹೆಸರಾಗಿದೆ ಎಂಬುದನ್ನು ಇಲ್ಲಿ ನೋಡ್ಬೋದು. ಸರಿಯಾದ ಉತ್ತರ ಮೌಲ್ಯವರ್ಧಿತ ವಿಧಾನವು ಉತ್ಪನ್ನದ ವಿಧಾನದ ಪರ್ಯಾಯ ಹೆಸರಾಗಿದೆ. ತದನಂತರ 9, ಭಾರತದ ಕರೆನ್ಸಿ ಚಲಾವಣೆ ತರುವ ಏಕಮಾತ್ರ ಸಂಸ್ಥೆ ಯಾವ್ದಂದ್ರೆ RBI. ಭಾರತ ಕರೆನ್ಸಿ ಚಲಾವಣೆಯ ತರುವ ಏಕಮಾತ್ರ ಸಂಸ್ಥೆ ಯಾವ್ದಂದ್ರೆ RBI ಆಗಿರ್ತದೆ. ತದನಂತರ 10, ಭಾರತದ ಡ್ಯಾಶ್ ವರ್ಷದ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗಿರುವ ಯಾವ್ದು ಕೇಳಾರ? ಭಾರತದಲ್ಲಿ ಹಣಕಾಸಿನ ವರ್ಷವು ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಇರ್ತದೆ ಎಂಬುದನ್ನು ತಿಳಿಸ್ತಾರ. ಹೊಂದಿಸಿ ಬರೆಯಿರಿ ನೋಡ್ರಿ. ಈ ಹೊಂದಿಸಿ ಬರೆಯಿರಿ ಒಳಗ ಎ ಮತ್ತು ಬಿ ವಿಭಾಗಗಳನ್ನು ಕೊಟ್ಟಾರ. ಎ ಬಿ ವಿಭಾಗದ ಮತ್ತು ಬಿ ವಿಭಾಗ. ಮಾದರಿಯ ಅರ್ಥಶಾಸ್ತ್ರ ಪ್ರಶ್ನೆ ಸರಿಯಾದ ಉತ್ತರ ಕಾರ್ಯತಂತ್ರಗಳ ಮೌಲ್ಯಮಾಪನ. ಕೂಲಿ ದರ VMPL ಆಗ್ತದ. ಗೃಹ ಕೃತ್ಯ ಹಣರಹಿತ ವಿನಿಮಯ ಆಗಿರ್ತದ. MP3 ಮತ್ತು M4 ಅದ ವಿಶಾಲದ ಹಣ.
ಕಚ್ಚಾ ಸರಕುಗಳು ಮಧ್ಯವರ್ತಿಗಳ ಸರಕು ಏನಾಗಿರ್ತದೆ ಕಚ್ಚಾ ಸರಕು ಆಗಿರ್ತದೆ. ತದನಂತರ 1 ಅಂಕದ ಪ್ರಶ್ನೆಗಳನ್ನು ನೋಡು. 12 ಮಾರುಕಟ್ಟೆಯ ಆರ್ಥಿಕತೆ ಒಂದು ಉದಾಹರಣೆ ನೀಡಿ ಅಂತ ಕೇಳ್ಯಾರ. ಯಾವ್ದಾದ್ರು ಒಂದು ತರ ಅಮೇರಿಕಾ, ಜಪಾನ್, ಆಸ್ಟ್ರೇಲಿಯಾ ಮೂರನ್ನು ನೋಡ್ಬೋದು. ತದನಂತರ 13ನೇ ಪ್ರಶ್ನೆ, ಇಬ್ಬರು ಅನುಭೋಗಿಗಳ ಬೇಡಿಕೆ ಏರಿಕೆ ಕ್ರಮವಾಗಿ D1 ಬ್ರಾಕೆಟ್ P ಬ್ರಾಕೆಟ್ ಕ್ಲೋಸ್ = 20 ಮೈನಸ್ P ಮತ್ತು D2 P = 15 - P ಆದಾಗ ಮಾರುಕಟ್ಟೆಯ ಬೇಡಿಕೆ ಏರಿಕೆ ಕಂಡುಹಿಡಿಯಿರಿ. ಅಂದ್ರೆ 35 - 2P ಆಗ್ತದ. CPI ವಿಸ್ತರಿಸಿ ಬರೆಯಿರಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಸರಿಯಾದ ಉತ್ತರ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ಅನುಭೋಗಿಯ ಬೆಲೆಯ ಸೂಚ್ಯಂಕ. 15 ಪ್ರಾಥಮಿಕ ಕೊರತೆ ಎಂದರೇನು? ಕೋಶೀಯ ಕೊರತೆ ಮತ್ತು ನಿವ್ವಳ ಬಡ್ಡಿ ಪಾವತಿಯ ನಡುವಿನ ವ್ಯತ್ಯಾಸ. ಕೋಶೀಯ ಕೊರತೆ ಏನಿರ್ತದೆ ಅದ್ರೊಳಗ ಮತ್ತು ನಿವ್ವಳ ಬಡ್ಡಿಯ ಪಾವತಿ ಏನಿರ್ತದ ನಡುವಿನ ವ್ಯತ್ಯಾಸವೇ ಪ್ರಾಥಮಿಕ ಕೊರತೆಯಾಗಿದೆ. ಅಥವಾ ಪ್ರಾಥಮಿಕ ಕೊರತೆ = ಕೋಶೀಯ ಕೊರತೆ ಮೈನಸ್ ನಿವ್ವಳ ಬಡ್ಡಿ ಪಾವತಿ ಎಂಬುದನ್ನು ನೋಡಬಹುದು. ಬಡ್ಡಿ ಪ್ರಾಥಮಿಕ ಕೊರತೆ ಅಂದ್ರೆ. ಮುಕ್ತ ಆರ್ಥಿಕತೆ ಎಂದರೇನು? 16 ಸರಿಯಾದ ಉತ್ತರ ಒಂದು ರಾಷ್ಟ್ರವು ವಿವಿಧ ಮಾರ್ಗಗಳಿಂದ ಜಗತ್ತಿನ ಇತರೆ ರಾಷ್ಟ್ರಗಳ ಜೊತೆಗೆ ವ್ಯವಹರಿಸುವುದನ್ನ ಮುಕ್ತ ಆರ್ಥಿಕತೆ ಎನ್ನುವರು. ಮುಕ್ತ ಆರ್ಥಿಕತೆ ಎನ್ನುವರು. ತದನಂತರ ಭಾಗ ಬಿ ಒಳಗ 2 ಅಂಕದ ಪ್ರಶ್ನೆಗಳನ್ನು ನೋಡ್ರಿ. 17 ಅನುಭೋಗಿಯ ಆದರ್ಶ ಆಯ್ಕೆಯನ್ನ ನಿರ್ದೇಶ ಅಂಶಗಳ ಪಟ್ಟಿಯನ್ನು ಮಾಡ್ರಿ ಅಂತ ಹೇಳ್ತಾರ. ಪಟ್ಟಿಯನ್ನು ಮಾಡ್ರಿ ಅಂತ ಹೇಳ. ಫಸ್ಟ್ ಒನ್ ಅನುಭೋಗಿಯ ಸರಿಯಾದ ಉತ್ತರ ಅನುಭೋಗಿಯ ಆದಾಯ ಆಗಿರ್ಬೋದು, ಅನುಭೋಗಿಯ ಆದ್ಯತೆಗಳಾಗಿರ್ಬೋದು, MRS ಆಗಿರ್ಬಹುದು, ಸೀಮಾಂತ ಬದಲಿಕೆದಾರರು MRS. ತದನಂತರ 4th ಒನ್ ಸರಕಿನ ಬೆಲೆ ಆಗಿರ್ಬೋದು. 18 ಬೇಡಿಕೆಯ ನಿಯಮಗಳನ್ನು ತಿಳಿಸಿ. ಇತರೆ ಅಂಶಗಳ ಸ್ಥಿರವಾಗಿದ್ದಾಗ ಒಂದು ಸರಕಿನ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆಯಾಗುತ್ತದೆ ಮತ್ತು ಒಂದು ಸರಕಿನ ಬೆಲೆ ಕಡಿಮೆಯಾದಾಗ ಅದರ ಬೇಡಿಕೆಯು ಹೆಚ್ಚಾಗುತ್ತದೆ. ಇದು ಬೆಲೆ ಮತ್ತು ಬೇಡಿಕೆಯ ನಡುವಿನ ಋಣಾತ್ಮಕ ಸಂಬಂಧವನ್ನ ವಿವರಿಸ್ತದ. ತದನಂತರ 19ನೇ ಪ್ರಶ್ನೆ ಪ್ರತಿಫಲದ ಪ್ರಮಾಣದ ವಿಧಗಳನ್ನು ತಿಳಿಸ್ರಿ. ಏರಿಕೆ ಪ್ರತಿಫಲನ, ಸೆಕೆಂಡ್ ಒನ್ ಸ್ಥಿರ ಪ್ರತಿಫಲನ ನಿಯಮ, ಥರ್ಡ್ ಒನ್ ಇಳಿಕೆಯ ಪ್ರತಿಫಲನ ನಿಯಮ ಅಥವಾ ಪ್ರಮಾಣ ಅಂದ್ರೆ ನಡೀತಿದ್ರಿ. 20 ದೀರ್ಘಾವಧಿಯ ವೆಚ್ಚದ ಹೆಸರಿಸಿ. ದೀರ್ಘಾವಧಿಯ ವೆಚ್ಚಗಳನ್ನ ಹೆಸರಿಸಿ. ಸರಾಸರಿ ವೆಚ್ಚ ದೀರ್ಘಾವಧಿ, ಅದೇ ರೀತಿ ಸೀಮಾಂತ ದೀರ್ಘಾವಧಿ ವೆಚ್ಚ. 21ನೇದು 4 ಉತ್ಪಾದನಾಂಗಗಳನ್ನ ಅವುಗಳನ್ನ ಪ್ರತಿಫಲನಗಳನ್ನ ಹೆಸರಿಸಿರಿ ಅಂತ ಕೇಳದ. ಭೂಮಿ ಗೇಣಿ, ಸೆಕೆಂಡ್ ಒನ್ ಶ್ರಮ ಕೂಲಿ, ಥರ್ಡ್ ಒನ್ ಬಂಡವಾಳ ಬಡ್ಡಿ, ಫೋರ್ತ್ ಒನ್ ಸಂಘಟನೆ ಲಾಭ. ತದನಂತರ ನಾಮ ಮಾತ್ರ ಮತ್ತು ನೈಜ ಆಕಾರಗಳನ್ನ ನಡುವಿನ ವ್ಯತ್ಯಾಸಗಳನ್ನ ಬರೀರಿ ಅಂತ ಕೇಳಾರ. ನಾಮ ಮಾತ್ರ GDP ಮತ್ತು ಅಚ್ಚುಗಡೆ ನೈಜ GDP ನೋಡ್ಬೋದು. ಇಲ್ಲಿ ಫಸ್ಟ್ ಒನ್ ನಾಮ ಮಾತ್ರ GDP ಒಳಗ ರಾಷ್ಟ್ರೀಯ ಆದಾಯ ಚಾಲಿತವಾದ ವರ್ಷ ಬೆಲೆಯ ಮಾಪನ ಮಾಡುತ್ತದೆ. ಇಲ್ಲಿ ರಾಷ್ಟ್ರೀಯ ಆದಾಯವನ್ನ ಆಧಾರದ ವರ್ಷ ಸ್ಥಿರ ವರ್ಷದ ಬೆಲೆಗಳನ್ನ ಮಾಪನ ಮಾಡ್ತಾವ. ತದನಂತರ ಇಲ್ಲಿ ಉತ್ಪಾದನಾ ಪ್ರಮಾಣದಲ್ಲಾಗುವ ವಾಸ್ತವಿಕ ಬದಲಾವಣೆಯನ್ನು ಸೂಚಿಸ್ತದ. ತದನಂತರ ಈಚೆಗಡೆ ಉತ್ಪಾದನೆಯಾಗುವ ವಾಸ್ತವಿಕ ಬದಲಾವಣೆ ತಿಳಿಸ್ತದ. ಅಲ್ಲಿ ಬದಲಾವಣೆ ಆಗುವುದಿಲ್ಲ, ಇಲ್ಲಿ ಆಗ್ತದ ಎಂಬುದನ್ನು ತಿಳಿಸ್ತಾರ. ತದನಂತರ 23ನೇ ಪ್ರಶ್ನೆ ನೋಡ್ರಿ. ನಗದು ಮೀಸಲು ಅನುಪಾತ ಮತ್ತು ಶಾಸನಬದ್ಧ ದ್ರವ್ಯತೆಯ ಅನುಪಾತನ ಅರ್ಥ ನೀಡ್ರಿ ಅಂತ ಕೇಳ್ಯಾರ. ಅಂದ್ರೆ ಇಲ್ಲಿ ನಗದು ಮೀಸಲು ಮತ್ತು ತದನಂತರ ಶಾಸನಬದ್ಧ ಎರಡನ್ನ ವ್ಯತ್ಯಾಸ ನೀಡ್ರಿ ಅಂತ ಹೇಳ್ತಾರ. ಇಲ್ಲಿ ಅರ್ಥ ನಗದು ಮೀಸಲು ಅನುಪಾತ ಒಂದು ಬ್ಯಾಂಕಿನ ತನ್ನ ಠೇವಣಿಯಲ್ಲಿ ಕೇಂದ್ರ ಬ್ಯಾಂಕಿನ ನಗದು ಮೀಸಲು ಇಡಬೇಕಾದ ಶೇಕಡಾವಾರುಗಳ ಮೊತ್ತವನ್ನ ನಗದು ಮೀಸಲು ಅನುಪಾತ ಎನ್ನುವರು. ಶಾಸನಬದ್ಧ ದ್ರವ್ಯತಾ ಅನುಪಾತ ಮತ್ತು SLR ಒಂದು ಬ್ಯಾಂಕ್ ತನ್ನ ಒಟ್ಟು ಠೇವಣಿಯ ಶಾಸನಬದ್ಧವಾಗಿ ತನ್ನ ಬಳಿಯೇ ಇಟ್ಟುಕೊಳ್ಳಬೇಕಾದರೆ ನಗದು, ಚಿನ್ನ, ಸರಕಾರಿ ಭದ್ರತೆಗಳ ಮೊತ್ತ ಶಾಸನಬದ್ಧ ದತ್ತಾಂಶಗಳನ್ನ ಎನ್ನಲಾಗುತ್ತದೆ. ತದನಂತರ 24 ಹಣದ ಬೇಡಿಕೆ 2 ಉದ್ದೇಶಗಳನ್ನ ತಿಳಿಸಿರಿ. ವ್ಯಾವಹಾರಿಕ ಉದ್ದೇಶ ಮತ್ತು ಸಟ್ಟ ವ್ಯಾಪಾರದ ಉದ್ದೇಶವನ್ನ ಇಲ್ಲಿ ನೋಡ್ಬೋದು. ಹಣದ ಬೇಡಿಕೆಯ 2 ಉದ್ದೇಶಗಳಾಗಿರ್ತವೆ ಸ್ನೇಹಿತರೆ. ತದನಂತರ 25ನೇ ಪ್ರಶ್ನೆಯನ್ನು C = 150 + 0.5y ನೀಡಿರುವ ಅನುಭೋಗದ ಬಿಂಬಕವಾಗಿದ್ದು ಸ್ವಾಯತ್ತ ಅನುಭೋಗದ ಮತ್ತು MPCಯ ಮೌಲ್ಯವನ್ನು ಗುರುತಿಸಿ ಅಂತ ಕೇಳ್ಯಾರ. MPCಯ ಇಲ್ಲಿ ಸ್ವಾಯತ್ತದ ಅನುಭೋಗ 150 ಐತ್ರಿ, MPCಯ ಮೌಲ್ಯ 0.5 ಐತಿ. ಎರಡನ್ನು ಇಲ್ಲೇ ಕೊಟ್ಟಿದ್ದಾರ ಅವರ
26 ಪುಕ್ಕಟೆ ಸವಾರರು ಎಂದರೆ ಯಾರು ಮತ್ತು ಅವರು ಏಕೆ ಹಾಗೆ ಕರೀತಾರೆ? ಹಣ ಪಾವತಿಸದೆ ಸಾರ್ವಜನಿಕ ಸರಕುಗಳಲ್ಲಿ ಬಳಸುವ ಪುಕ್ಕಟೆ ಸವಾರರು ಅಂದ್ರೆ ಹಣ ರೊಕ್ಕ ಕೊಡ್ಲಾರ್ದ ಪುಕ್ಕಟೆ ಅಂದ್ರೆ ಸಾರ್ವಜನಿಕ ಸರಕುಗಳು ಬಳಸುವವರನ್ನು ಸಾರ್ವಜನಿಕವಾಗಿ ಬಸ್ಸು ಕಾರು ಅದು ಬಳಸ್ತಿರ್ತಾರಲ್ಲ ಸಾರ್ವಜನಿಕ ಅಂದ್ರ ಪುಕ್ಕಟೆ ಸವಾರನ ಅಂತಾರ್ರಿ. ಸಾರ್ವಜನಿಕ ಸರಕುಗಳನ್ನ ಬಳಸುವುದು. ತದನಂತರ ಅವರನ್ನು ಏಕೆ ಹಾಗೆ ಕರೀತಾರೆ ಅಂದ್ರೆ ಅನುಭೋಗಿ ಉಚಿತವಾಗಿ ಪಡೆದು ಗೌರ್ಮೆಂಟ್ ಇಂದ ಏನೋ ಬರ್ತದೆ ಸ್ವ ಇಚ್ಛೆಯಿಂದ ಯಾವುದೇ ಪಾವತಿ ಮಾಡುವುದಿಲ್ಲ, ಹಾಗಾಗಿ ಅವರನ್ನ ಹಾಗೆ ಕರೀತಾರ. ತದನಂತರ 4 ಮಾರ್ಕ್ಸಿನ ಇಲ್ಲಿ ಪ್ರಶ್ನೆಗಳಂದಾವ, ನೀವು ಸರಿಯಾಗಿ ಓದ್ರಿ, ಎಕ್ಸಾಮ್ದಾಗ ಬರೀರಿ. ಭಾಗ ಸಿ ಈ ಕೆಳಗಿನ ಯಾವ್ದಾದ್ರು 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 12 ವಾಕ್ಯಗಳನ್ನು ಉತ್ತರಿಸಿ. 27ನೇ ಪ್ರಶ್ನೆ, ಇಲ್ಲಿ ಒಂದು ಸರಳ ಆರ್ಥಿಕತೆಯಲ್ಲಿ ಕುಟುಂಬ, ಕೃಷಿ, ಕುಟುಂಬ, ನೇಕಾರ ಶಿಕ್ಷಕರು ಸಂಪನ್ಮೂಲ ಬಳಸಿ ಹೇಗೆ ತಮ್ಮ ಅಗತ್ಯತೆಗಳನ್ನು ಪೂರೈಸುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಹೇಳಿದ್ದಾರೆ. ಅದನ್ನ ಇಲ್ಲಿ ನೀಡಿದ್ದಾರೆ, ನೀವು ಸರಿಯಾಗಿ ಬರೀರಿ. ತದನಂತರ ಬಜೆಟ್ ಗಣರೇಖೆಯನ್ನ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸಿ. ಅನುಭೋಗಿಯ ತನ್ನ ಆದಾಯದ ಸಮನಾದ ನಿರ್ದಿಷ್ಟ ಬೆಲೆಯನ್ನ 2 ಸರಕುಗಳ ಕೊಂಡುಕೊಳ್ಳಬಹುದಾನೆ. ಇಲ್ಲಿ ಅನುಭೋಗಿ ಏನ್ ಮಾಡ್ತಾನ, ಅವನ ಆದಾಯ ಬಂದಿರ್ತೈತಿ, ಆ ಆದಾಯದಿಂದ 2 ಸರಕುಗಳನ್ನ ಅವನು ಕೊಂಡುಕೊಳ್ತಾನ್ರಿ. ಆ ಸರಕುಗಳನ್ನ ಸಂಯೋಜನೆಯ ಸಂಗ್ರಹ ಬಜೆಟ್ ಗಣ ಎನ್ನುವರು. ಇಲ್ಲಿ ಸದಾವಕಾಶ ಗುಣ ಮತ್ತು ಅದರ ಸೂತ್ರ ಕೊಟ್ಟಾರ್ರಿ, ಸಾಧನಿಕ ಸಂಯೋಜನೆ ಕೊಟ್ಟಾರ, ಅದನ್ನ ಡಯಾಗ್ರಾಮ್ ಬರ್ತೈತಿ. OI ಮತ್ತು OX ರೇಖೆ ಬಾಳೆಹಣ್ಣುಗಳಾದ್ರೆ OI ರೇಖೆ ಮಾವಿನ ಹಣ್ಣುಗಳು. M/P2 ಇಲ್ಲಿ M/P1 ರೀ, ಏನ OX. ವಿವರಣೆ ನೀವು ಮಾಡ್ರಿ ಅಂತ ಹೇಳೋದು ಅಗತ್ಯ ಅಂತ ಕೇಳ್ಯಾರ, ವಿವರಣೆ ಮಾಡ್ಬೇಕು. ಎಕ್ಸ್ಪ್ಲೇನ್ ಹೆಂಗೈತತ್ತ. ಇಲ್ಲಿ ಸಾಮಾನ್ಯ ಸರಕು ಮತ್ತು ಕೆಳದರ್ಜೆಯ ಸರಕುಗಳನ್ನ ನೀಡಿದ್ದಾರೆ, ಉತ್ತರಗಳನ್ನ ಆನ್ಸರ್ಗಳನ್ನ ಅಲ್ಲೇ ನೀಡಿದ್ದಾರೆ, ನೀವು ನೋಡ್ಕೋರಿ. ಆಗ ನಮ್ಮ ಚಾನಲ್ ಏನೋ ಸಬ್ಸ್ಕ್ರೈಬ್ ಯಾರ ಮೇಲೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್, ಇದು ಬಂದೇ ಬರ್ತದ 100% ಎಕ್ಸಾಮ್ಕ ಬಂದೇ ಬರ್ತದ ಈ ಕ್ವಶನ್ ಅಂತ. ಇದನ್ನ ಸರಿಯಾಗಿ ನೋಡ್ಕೋರಿ. 32ನೇ ಪ್ರಶ್ನೆ, ಅವಕ್ಕೆ ಆನ್ಸರ್ಗಳನ್ನ ಅಲ್ಲಿದ್ದಾವೆ. ಸರ್ಕಾರಗಳ ಪಾತ್ರ ಮತ್ತು ಕುಟುಂಬ ವಲಯಗಳ ಪಾತ್ರ ಕೇಳಿದಾರ, ಅವುಗಳನ್ನ ಪ್ರತಿಯೊಂದನ್ನ ಇಲ್ಲಿ ನೀಡಿದ್ದಾರೆ, ನೀವು ನೋಡ್ಕೋರಿ. ಅದೇ ರೀತಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ, ಹಾಗ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗ ಸಪೋರ್ಟ್ ಮಾಡ್ರಿ. ಇವು 3 ಕ್ವಶನ್ ಪೇಪರ್ಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಆಗ್ತಾವ. ಈಗ ಮಾದರಿ ಪ್ರಶ್ನೆ ಪತ್ರಿಕೆ ನೀವು ಸರಿಯಾಗಿ ನೋಡ್ಕೋರಿ, ನೀವು ಅಭ್ಯಾಸ ಮಾಡ್ರಿ. ಅವದಾಶಿನ ವಕ್ರರೇಖೆ ರೇಖಾಚಿತ್ರ ಇದು ಇಂಪಾರ್ಟೆಂಟ್. ಅವದಾಶಿನ ವಕ್ರಕ್ಕೆ ತುಷ್ಟಿಗುಣ ಇವು ಏನದವಲ್ಲ 7 ಪಾಯಿಂಟ್ ಬರ್ತಾವ. ಅವದಾಶಿನ ವಕ್ರರೇಖೆ ಲಕ್ಷಣಗಳನ್ನ ಇಲ್ಲಿ 7 ಪಾಯಿಂಟ್ ಬರ್ತಾವ. ಪ್ರತಿಯೊಂದಕ್ಕ ಮಾರ್ಸಿರ್ತಾವ. ಪ್ರತಿ ಚಿತ್ರ ತೆಗಿಬೇಕು, ಅದರ ಸ್ವಲ್ಪ ಆ ಮಾಹಿತಿಗಳನ್ನ ಬರೀರಿ, ನಿಮ್ಗೆ ಅನುಕೂಲ ಆಕತಿ. ಅವ್ರಿಗೆ ಇದನ್ನ ಮಾರ್ಕ್ಸ್ ಕೊಡಕ್ಕೆ ಅನುಕೂಲ ಆಗ್ತದ. ತದನಂತರ ಇಲ್ಲಿ ಹಣದ ಕಾರ್ಯ ವಿವರಿಸಿ ಮತ್ತು ಅವ್ರ ಚಟ್ಟ ವ್ಯಾಪಾರಗಳ ನಿಯಮಗಳನ್ನ ಪದ್ಧತಿಯನ್ನು ದೋಷಗಳನ್ನ ಬರೀರಿ ಅಂತ ಹೇಳ್ಯಾರ. ಲಾಂಗ್ ಆನ್ಸರ್ ವೆರಿ ಇಂಪಾರ್ಟೆಂಟ್, ನಿಮ್ಗೆ ಸ್ಕೋರ್ ಮಾಡಕ್ಕೂ ಅವು ಲಾಂಗ್ ಆನ್ಸರ್ ರೀ. ಇವು ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆಗಳ ಇವು ವೆರಿ ಇಂಪಾರ್ಟೆಂಟ್. 5 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ ಬರ್ತಾವ. ಇವು ನೋಡ್ಕೊರಿ ಸರಿಯಂಗ. ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ, ಇದು ಬ್ಲೈಂಡ್ನೆಸ್ ಇದ್ದವ್ರಿಗೆ ಅಷ್ಟೇ ರೀ. ಇವನ್ನ ನೋಡ್ಕೊರಿ, ಬ್ಲೈಂಡ್ನೆಸ್ ಇದ್ದವ್ರಿ ಈ ಪ್ರಶ್ನೆಗಳನ್ನ ನೋಡ್ಕೊ. ಇಲ್ಲಿ ಇಂಗ್ಲೀಷ್ ವರ್ಷನ್ ಕೊಡೋದ ಸೆಕೆಂಡ್ರಿ, ಕನ್ನಡ ಮತ್ತು ಇಂಗ್ಲೀಷ್ 2 ವರ್ಷನ್ ಕೊಡೋದ, ನೀವು ಸರಿಯಾಗಿ ನೋಡ್ಕೊರಿ. ಇಂಗ್ಲೀಷ್ದವ್ರು ನೋಡ್ಕೊರಿ, ಕನ್ನಡದವ್ರು ನೋಡ್ಕೊರಿ, 2 ಮೀಡಿಯಮ್ ಅದ. ಕನ್ನಡ ಮೀಡಿಯಮ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಮಾದರಿ ಪ್ರಶ್ನೆ ಪತ್ರಿಕೆ ಬಂದನ್ನೇದ. ಮುಂದೆ ಎಕ್ಸಾಮ್ ಬರೆಯೋಕೆ ನಿಮ್ಗೆ ಅನುಕೂಲ ಆಕೈತಿ ಎಂಬುವ ಕಾರಣದಿಂದ ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೀವಿ ಈ ಕ್ವಶನ್ ಪೇಪರನ್ನು. ಇಲ್ಲಿ ಡೈಗ್ರಾಮ ನೀವು ಸರಿಯಾಗಿ ಹಾಕ್ಬೇಕ್ರಿ. ಡೈಗ್ರಾಮ್ ಆ್ಯಂಡ್ ಮಲ್ಟಿಪಲ್ ಚಾಯ್ಸ್ ಆ್ಯಂಡ್ ವ್ಯತ್ಯಾಸ ಇವುಗಳನ್ನು ಸರಿಯಾಗಿ ಬರ್ದಿದ್ದಾದ್ರೆ ನಿಮ್ಗೆ ಸರಿಯಾದ ಆನ್ಸರ್ಗಳು ದೊರೆತಾವ ಅಥವಾ ಸರಿಯಾದ ಗರಿಷ್ಠ ಅಂಕಗಳನ್ನು ದೊರೆಯಬಹುದು. ಎಲ್ಲ ಇಂಗ್ಲೀಷ್ ಮೀಡಿಯಮ್ ನೋಡ್ರಿ. ಆಗ ನಮ್ಮ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಮುಂದಿನ ವಿಡಿಯೋದಾಗ ಮತ್ತು ನಿಮಗೆ ತಿಳಿದಂಥ ವಿಷಯಗಳಿಗೆ ಅಷ್ಟು ಸೆಕೆಂಡ್ PUC ಆಲ್ ಎಕ್ಸಾಮ್
ಪ್ರಿಪ್ರೇಟರಿ ಆ್ಯಂಡ್ ಆ್ಯನ್ಯುವಲ್ ಮಿಡ್ ಟರ್ಮ್ ಕ್ವಶನ್ ಪೇಪರ್ ಅದಾವ. ಎಕನಾಮಿಕ್ಸ್ ಹೋದ ಸರ 2025ರದ ಕ್ವಶನ್ ಪೇಪರ್ ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ ಡೌನ್ಲೋಡ್ ಆಗೈತೆ ರೀ. ಪ್ರಿಪ್ರೇಟರಿ ಎಕ್ಸಾಮ್ ಸೆಕೆಂಡ್ರಿ ಅದನ್ನು ನೀವು ಸರಿಯಾಗಿ ನೋಡ್ಕೊರಿ, ಅದು ನಿಮ್ಗೆ ಅನುಕೂಲ ಆಗ್ತದೆ. ನಾಳೆ ಎಕ್ಸಾಮ್ಗೆ ಬಂದರೂ ಬರಬಹುದು ರೀ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಆಲ್.